ಜೀವ ಸ್ವರೂಪನಾದ ದೇವರೇ ನಿಮಗೆ ಸ್ತೋತ್ರವಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ. ಕರ್ತನೆ ಒಂದು ಕೂಸಿಗೆ ಪ್ರಾರ್ಥಿಸ್ತೇನೆ. ತರುಣಗಾಗಿ ಈ ಕೂಸಿನ ಆತ್ಮ ಪ್ರಾಣ ಶರವೆಲ್ಲ ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಯೇಸುವೆ, ನಿನ್ನ ರಕ್ತದಲ್ಲಿ ಶಿಲುಬೆ ರಕ್ತ ಮರೆಮಾಚಿ ಈ ಮಗುವನ್ನು ಆಶೀರ್ವಾದ ಮಾಡು. ಈ ಮಗುವಿಗೆ ಒಳ್ಳೆ ಆರೋಗ್ಯ ದಯಪಾಲಿಸು ಯೇಸು ನಾಮದಲ್ಲಿ. ಹೌದು ತಂದೆ ದೇವರೇ, ಇಬ್ಬರೇ ಮಕ್ಕಳಿಗೆ ಅವಳು ಜವಳಿ ಮಕ್ಕಳು ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ರಾಜ. ಈ ಮಕ್ಕಳು ಎರಡು ಮಕ್ಕಳು ಒಳ್ಳೆಯದು ಬೆಳೆಯಲಿ, ಆರೋಗ್ಯವಾಗಿ ಬೆಳೆಯಲಿ ಅಂತ ಪ್ರಾರ್ಥಿಸ್ತೇನೆ. ಯೇಸು ನಾಮದಲ್ಲಿ ಕೂಸಿ ಮುಟ್ಟಬೇಕೆಂದು ಪ್ರಾರ್ಥಿಸ್ತೇನೆ. ಪರಿಶುದ್ಧ ದೇವರೇ, ನಿನ್ನ ಅಗ್ನಿ ಅಭಿಷೇಕ ಕೂಸಿ ಮೇಲೆ ಹಿಡಿದು ಬರಲಿಕ್ಕರ್ತೇನೆ. ನಿನ್ನ ರಕ್ತದ ಹನಿ ತುಂಬಿಸು ದೇವರ, ಕಲ್ವಾರಿಶನ್ನು ಸುರಿಸಿದ ಪರಿಶುದ್ಧ ರಕ್ತ ತುಂಬಿಸು. ಹೌದು ಕರ್ತನೆ, ಕೂಸಿಗೆ ಎಣ್ಣೆ ಪ್ರಾರ್ಥಿಸುವಾಗ ಈ ಮಗುವಿಗೆ ಸೌಖ್ಯ ಬರಲಿ ಯೇಸು ನಾಮದಲ್ಲಿ. ಆರೋಗ್ಯದಾಯಕನ ಯೇಸುವೆ, ಈ ಮಗುವಿಗೆ ಒಳ್ಳೆ ಆರೋಗ್ಯದ ಪಾಲಿಸಬೇಕೆನ್ನ ಪ್ರಾರ್ಥಿಸ್ತೇನೆ. ಯಾಕಂದರೆ ನಿನಗೆ ಎಲ್ಲವೂ ಸಾಧ್ಯ ಉಂಟು ಕರ್ತನೆ. ಈ ಮಗುವನ್ನು ಮುಟ್ಟಿ ಗುಣಪಡಿಸಬೇಕೆನ್ನ ಪ್ರಾರ್ಥಿಸ್ತೇನೆ. ಸಮಯ ಸರಿಯಾಗಿ ಮಗು ಹಾಲು ಕುಡಿದು ಸಮಾಧಾನ ನಿದ್ರೆ ಮಾಡುವಂತೆ, ಆಟ ಆಡುವಂತೆ ಮಗುವನ್ನು ಆಶೀರ್ವಾದ ಮಾಡು. ಹೌದು ಸ್ವಾಮಿ, ಎರಡು ಮಕ್ಕಳನ್ನು ಆಶೀರ್ವದಿಸು. ಈ ಮಕ್ಕಳು ದೇಹ ಮತ್ತು ಒಳ್ಳೆಯ ಒಂದು ಬುದ್ಧಿ, ಜ್ಞಾನ, ವಿವೇಕ ಈ ಮಕ್ಕಳಿಗೆ ಅನುಗ್ರಹಿಸಬೇಕೆಂದು, ಈ ಮಕ್ಕಳು ಒಳ್ಳೆ ಶುಭವಾಗುವಂತೆ, ಒಳ್ಳೆ ಸ್ವಸ್ಥ ಚಿತ್ತರಾಗಿ ಕಳೆಯುವಂತೆ ನೀನು ಕೃಪೆ ನೀಡಬೇಕೆಂದು ಈ ಪ್ರಾರ್ಥನೆ ಯೇಸು ಸ್ವಾಮಿ ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೆ ನನ್ನ ಸಜ್ಜುಗಳ ತಂದೆ. ಆಮೇನ್.